ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆಂದ ಇದ್ದೀರಾ ಅಂದ್ಕೊಳ್ತೀನಿ. ನಿಮಗೆಲ್ಲ ಕಬ್ಬಳಮ್ಮ ಕಿಚನ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಸ್ಕ್ವಿಡ್ ಮಾಡ್ತಾ ಇದ್ದೀನಿ. ನಾನು ಸ್ಕ್ವಿಡ್ಗೋಸ್ಕರ ಇಲ್ಲಿ ಒಂದು ಅರ್ಧ kg ಸ್ಕ್ವಿಡ್ ತೊಗೊಂಡಿದ್ದೀನಿ. ಒಂದು 3 ಟೊಮೆಟೊ, ಸ್ವಲ್ಪ ಪೆಪ್ಪರ್ ಪೌಡರು, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಮತ್ತು ಅಚ್ಕಾರದ ಪುಡಿ, ಗರಂ ಮಸಾಲ, ಧನಿಯಾ ಪುಡಿ, ಕೊತ್ತಂಬರಿ, ಈರುಳ್ಳಿ, ಒಂದು ನಿಂಬೆಹಣ್ಣು ತೊಗೊಂಡಿದ್ದೀನಿ, ಸ್ವಲ್ಪ ಅರಿಶಿನ ಪುಡಿ. ಇನ್ನೊಂದು ಖುಷಿ ಏನಂದರೆ ನಂದು 100 ಸಬ್ಸ್ಕ್ರೈಬರ್ ಆಗಿದೆ. ಈಗ 109 ಆಗಿದೆಯಾ. ನಾನು 100 ಸಬ್ಸ್ಕ್ರೈಬ್ ಆಗೋವಾಗಲೇ ವಿಡಿಯೋ ಮಾಡಬೇಕು ಅಂದ್ಕೊಂಡೆ. ಸಾರಿ, ಆಗಲಿಲ್ಲ. ಹಬ್ಬ ಮುಗೀತು. ಹಬ್ಬದ ಖುಷಿನಲ್ಲಿ ಮಾಡೋಕ್ಕಾಗಲಿಲ್ಲ. ಹಬ್ಬ ಮುಗಿದು ಸ್ವೀಟೆಲ್ಲ ತಿಂದು ಈಗ ಖಾರ ಶುರು ಮಾಡಿದ್ದೀನಿ. ಈಗ ನಾನು ಮಾಡ್ಕೊಳ್ಳೋದು ತೋರಿಸ್ತೀನಿ. ಫಸ್ಟು ನಾನು ಇದು ಚೆಂದಾಗಿ ತೊಳೆದು ನೀರೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಸ್ವಲ್ಪ ಉಪ್ಪು ಖಾರ ಎಲ್ಲ ಹಾಕಿ ಮಿಕ್ಸ್ ಮಾಡಿ ಫಸ್ಟ್ ಇಟ್ಬಿಡ್ತೀನಿ. ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಪುಡಿ, ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಒಂದು ಅರ್ಧ ಸ್ಪೂನು ಅಚ್ಕಾರದ ಪುಡಿ, ಒಂದು 1/4 ಸ್ಪೂನು ಗರಂ ಮಸಾಲ, ಒಂದು ಅರ್ಧ ಸ್ಪೂನು ಧನಿಯಾ ಪುಡಿ, ಸ್ವಲ್ಪ ಪೆಪ್ಪರ್ ಪೌಡರು, ಇಷ್ಟನ್ನು ಹಾಕಿ ಚೆಂದಾಗಿ ಕಲಿಸ್ಕೊಳ್ತೀನಿ. ಈಗ ಇದು ಪಕ್ಕಕ್ಕೆ ಇಟ್ಕೊಬಿಡ್ತೀನಿ. ಈಗ ಇಲ್ಲಿ ಬಾಣಲಿ ಇಟ್ಕೊಂಡಿದ್ದೀನಿ. ನಾನು ಸ್ಟವ್ ಮೇಲೆ ಸ್ಟವ್ ಹಚ್ಬಿಟ್ಟು ಎಣ್ಣೆ ಹಾಕ್ಕೊಳ್ತಾ ಇದ್ದೀನಿ. ಎಣ್ಣೆ ಒಂದು 3 ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಚೆಂದಾಗಿ ಬಿಸಿ ಆಗಲಿ. ನೀವು ಇದು ಜಾಸ್ತಿ ತೊಗೊಂಡ್ರೆ ಖಾರ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿ ಮತ್ತು ಜಾಸ್ತಿ ಹಾಕ್ಕೊಳ್ಳಿ. ನಾನು ಅರ್ಧ kg ತೊಗೊಂಡಿರೋದ್ರಿಂದ ಖಾರ ಅದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಾಕ್ಕೊಂಡಿದ್ದೀನಿ. ಈಗ ಎಣ್ಣೆ ಕಾದಿದೆ. ಇಲ್ಲಿ ನಾನು ತೊಗೊಂಡಿದ್ದಂಥ ಒಂದು 3 ಹಸಿಮೆಣಸಿನ್ಕಾಯಿ ಹಾಕಿದ್ದೀನಿ. ಈರುಳ್ಳಿ, ಇದೆಲ್ಲ ಎಣ್ಣೆನಲ್ಲಿ ಚೆಂದಾಗಿ ಫ್ರೈ ಆಗಲಿ. ಕೆಲವರು ಶ್ರಾವಣ ಮಾಸ ಅಂತ ಇವಾಗ ನಾನ್ ವೆಜ್ ತಿನ್ನಲ್ಲ. ಅಂಥವ್ರು ನೋಡ್ಬಿಟ್ಟು ಬೇಜಾರು ಮಾಡ್ಕೋಬೇಡಿ. ಈರುಳ್ಳಿ ಚೆಂದಾಗಿ ಫ್ರೈ ಆಗಬೇಕು. ಈಗ ಈರುಳ್ಳಿ ಫ್ರೈ ಆಗಿದೆ. ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಳ್ತಾ ಇದ್ದೀನಿ 1 ಸ್ಪೂನು. ಇದು ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ಹಾಗೆ ಹುರ್ಕೊಳ್ಳಿ. ಅದು
ಸ್ಮೆಲ್ ಹೋದರೆ ನಿಮಗೆ ಗೊತ್ತಾಗೋಗುತ್ತೆ. ಅದು ಟೊಮೆಟೊನು ಚೆಂದಾಗಿ ಫ್ರೈ ಆಗಬೇಕು. ಟೊಮೆಟೊ ಬೇಕು ಅಂದರೆ ನೀವು ಇನ್ನೊಂದು ಹಾಕ್ಕೋಬೋದು. ಈಗ ಇದು ಫ್ರೈ ಆಗಿದೆ. ನಾನು ಇದಕ್ಕೆ ಮಸಾಲೆಗಳು ಹಾಕ್ಕೊಳ್ತೀನಿ. ನಾನು ಅಲ್ಲೂ ಖಾರ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಸ್ವಲ್ಪ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು 1/4 ಸ್ಪೂನ್ ಪೆಪ್ಪರ್ ಪೌಡರು, 1 ಸ್ಪೂನಷ್ಟು ಧನಿಯಾ ಪುಡಿ. ನಾವು ಅದನ್ನು ಕಲಿಸ್ಕೊಳ್ಳೋಕ್ಕೂ ಮೊದಲೇ ಮಸಾಲೆ ಪೌಡ್ರೆಲ್ಲ ಹಾಕ್ಕೊಂಡಿದ್ದೀನಿ, ಅದಕ್ಕೆ ಇದಕ್ಕೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ನೀವು ಖಾರ ಉಪಯೋಗಿಸ್ಬೋದು. ಇದೆಲ್ಲ ಸ್ವಲ್ಪ ಎಣ್ಣೆನಲ್ಲಿ ಫ್ರೈ ಆಗಲಿ. ಈಗ ಇದು ಮಸಾಲೆ ಎಲ್ಲ ಎಣ್ಣೆನಲ್ಲಿ ಫ್ರೈ ಆಗಿದೆ. ನಾನೀಗ ಇದು ಕಲಸಿಟ್ಕೊಂಡಿದ್ದ ಸ್ಕ್ವಿಡ್ ಹಾಕ್ತಾಯಿದ್ದೀನಿ. ಇನ್ನೊಂದು ಚೂರು ಉಪ್ಪು ಹಾಕ್ಕೊಳ್ತೀನಿ. ಇದು ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಸ್ವಲ್ಪ ನೀರು ಹಾಕ್ಬಿಟ್ಟು ಮುಚ್ಚಿಬಿಡ್ತೀನಿ. ಇದು ಇಷ್ಟು ಬಿಸಿಯಾಗಿದೆ. ಇದಕ್ಕೆ ಸ್ವಲ್ಪ ನಾನು ನೀರು ಹಾಕ್ಬಿಟ್ಟು, ಜಾಸ್ತಿ ಬೇಡ, ಸ್ವಲ್ಪ ಹಾಕ್ಕೊಳ್ತೀನಿ. ಈಗ ಇದನ್ನು ಮುಚ್ಚಿಬಿಡೋಣ. ಈಗ ಇದನ್ನು ಮುಚ್ಚಿಬಿಡ್ತೀನಿ. ಒಂದು 10 ನಿಮಿಷ ಸಾಕು, ಬೇಗ ಬೇಯುತ್ತೆ ಇದು ಬರುತ್ತೆ. ಈಗ ನೋಡಿ ಇದಾಗಿದೆ, ಫುಲ್ ಎಣ್ಣೆ ಬಿಟ್ಕೊಂಡು ಬಂದಿದೆ. ಈಗ ನಾನೊಂದು ಅರ್ಧ ನಿಂಬೆಹಣ್ಣು ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ಮೇಲೆ ಕೊತ್ತಂಬರಿ. ಈಗ ಸ್ಕ್ವಿಡ್ ರೆಸಿಪಿ ರೆಡಿಯಾಗಿದೆ. ನಾನೊಂದು ಬೌಲಿಗೆ ತಗೊಳ್ತಾ ಇದ್ದೀನಿ. ನೀವು ಮನೆಯಲ್ಲಿ ಮಾಡಿ ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ನೀವು ತಿಂದು ನೋಡಿದ್ರೆ ನಿಮ್ಗೆ ಟೇಸ್ಟ್ ಹೇಗಿರುತ್ತೆ ಅಂತ ಗೊತ್ತಾಗುತ್ತೆ. ನೀವು ಇದನ್ನು ಅನ್ನದ ಜೊತೆ, ಚಪಾತಿ ಜೊತೆ, ಮುದ್ದೆ ಜೊತೆ ಇಷ್ಟಪಡೋರು ತಿನ್ಬೋದು. ನಾನಿಲ್ಲಿ ಸ್ವಲ್ಪ ಗ್ರೇವಿ ಥರನೇ ಮಾಡ್ಕೊಂಡಿದ್ದೀನಿ. ನಿಮಗೆ ಬೇಕು ಅಂದರೆ ಇನ್ನು ಸ್ವಲ್ಪ ಗಟ್ಟಿಗೆ ಮಾಡಿ ಫ್ರೈ ಮಾಡ್ಕೋಬೋದು ನೀವು. ನೋಡಿ ಈಗ ಸ್ಕ್ವಿಡ್ ರೆಸಿಪಿ ರೆಡಿಯಾಗಿದೆ. ನೀವು ಮನೆಯಲ್ಲಿ ಮಾಡ್ಕೊಂಡು ತಿಂದು ನೋಡಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ. ದಯವಿಟ್ಟು ನನ್ನ ವಿಡಿಯೋ ನೋಡೋರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕನ್ನ ಒತ್ತಿ. ಥ್ಯಾಂಕ್ ಯು.